ಸಂಸ್ಥೆ ವತಿಯಿಂದ ಮಕ್ಕಳಿಗೆ ನಾನೊಂದು ಈ ವರ್ಷ SLC ಬರೆದಿರ್ತಕ್ಕಂಥ ಮಕ್ಕಳಿಗೆ ನಾನು ಸಂಸ್ಥೆ ವತಿಯಿಂದ ನಾನೊಂದು ಆಶ್ವಾಸನೆ ಕೊಡೋದು ಅಂದ್ರೆ, ಮುಂದೆ ಯಾರು ಅತಿ ಹೆಚ್ಚಿನ ಅಂಕಗಳು 90%, 80% ಮೇಲೆ ತೆಗಿತಕ್ಕಂಥ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನ ಸಂಸ್ಥೆ ಭರಿಸಲಿಕ್ಕೆ ಸಿದ್ಧ ಇದೆ ಅಂತಕ್ಕಂಥ ಮಾತನ್ನ ನಾನು ಆತ್ಮವಿಶ್ವಾಸದಿಂದ, ನನ್ನ ವೈಯಕ್ತಿಕ ಆಸಕ್ತಿಯಿಂದ ಹೇಳ್ತಾ ಇದ್ದೇನೆ. ಇದು ಖಂಡಿತ ನಾವು ನೆರವೇರಿಸ್ತೇವೆ. ಅಂತ ಮಕ್ಕಳ ಕಡೆಗೆ ನಮ್ದು ಸದಾ ಗಮನ ಇರುತ್ತೆ. ಅವರು ಎಲ್ಲೇ ಯಾವುದೇ ಹಂತದಲ್ಲೂ ಅವರು ಎಡುವುದ ರೀತಿಯಲ್ಲಿ ಅವ್ರಿಗೆ ಸಹಕಾರ ಸಂಸ್ಥೆ ಸದಾ ಸಂದರ್ಭದಲ್ಲಿ ಅವರ ಸಹಕಾರ ಇರುತ್ತೆ ಅಂತ ಹೇಳಿ, ನಿಮ್ಮ ಗುರುಗಳಿಗೆ, ನಿಮ್ಮ ಹೆತ್ತವರಿಗೆ, ಸಮಾಜಕ್ಕೆ ಕೊಡ್ತಕ್ಕಂಥ ಬಹಳ ದೊಡ್ಡ ಕಾಣಿಕೆ ಗುರು ಕಾಣಿಕೆ. ಆ ಒಂದು ಉನ್ನತ ಮಟ್ಟಕ್ಕೆ ನೀವು ಹೋಗೋದ್ರಿಂದ ನಿಮ್ಮ ಜೀವನನೂ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಸಾಗ್ತದೆ. ನೀವು ಪರೀಕ್ಷೆಯ ಹಾಲ್ನಲ್ಲೂ ಕೂಡ ಅದೇ ಯಾವುದೇ ಪರೀಕ್ಷೆಯ ಭಯ ಇಲ್ಲದೆ ನೀವು ಪ್ರಶ್ನೆಗೆ ಉತ್ತರವನ್ನ ಬರೆದಾಗ ನಿಮ್ಗೆ ಅದರ ಒಂದು ನೀವು ಓದಿರ್ತಕ್ಕಂಥ ವಿಚಾರಗಳು ತಾನಾಗಿ ಹೊರಗಡೆ ಬರ್ತವೆ. ಗುರುಗಳು ಹೇಳ್ಕೊಟ್ಟಂತ ವಿಚಾರಗಳು ಕೂಡ ತಾನಾಗಿ ಆ ಭಯ ಬಿಟ್ರೆ ತಮ್ಮಲ್ಲಿ ಆ ಪರೀಕ್ಷೆಯನ್ನ ಎದುರಿಸತಕ್ಕಂತ ಧೈರ್ಯ ಬರ್ತದೆ. ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ನನ್ನ ಪ್ಯಾಕೆಟ್ ನನ್ನ ಪ್ಯಾಕೆಟ್ ಏನ್ ಮಾಡ್ತೀನಿ, ಎಷ್ಟೇ ಜನ 30 ಜನ ಬರ್ರಿ, ನಾನು 30,000 ರೂಪಾಯಿ ದುಡ್ಡನ್ನು ಕೊಡೋದಕ್ಕೆ ನಾನು ಇವತ್ತ ಆಶ್ವಾಸನೆ ಕೊಟ್ಟಿದ್ದೀನಿ. ಯಾರು 85% ಮೇಲೆ ಬರ್ತೀರಾ ಅವ್ರಿಗೆಲ್ಲರಿಗೂ 1,101 ರೂಪಾಯಿ ನಾನು ದುಡ್ಡನ್ನು ಕೊಡ್ತೀನಿ, ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಹಾಗಾಗಿ ಎಲ್ಲರೂ ಸಹ ಅಲ್ಲಿ ಪ್ರಯತ್ನ ಪಡಿ. ಹಾಗಾಗಿ ಯಾರಿಗೂ ಸಹ ದೊಡ್ಡದಲ್ಲ. ಇನ್ನೂ 14 ದಿನ ಇದೆ ಟೈಮು. ಕಿನ್ನು ಆಡ್ಬೇಡ್ರಿ, ಓದಿ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಅಂಕವನ್ನು ತಗೊಂಡು ಬನ್ನಿ. ಆ ಪರೀಕ್ಷಾ ಭಯವನ್ನ ಬಿಟ್ಬಿಡಿ. ಯಾಕೆಂದ್ರೆ ಯಾವ CCTV ಹಾಕ್ಲಿ, ವೆಬ್ ಕ್ಯಾಸ್ಟಿಂಗ್ ಏನಾರು ಹಾಕಲಿ, ನಮ್ಮ ಕೆಲಸ ಏನು ಅಂದ್ರೆ ನಾವು ಬರಿತಕ್ಕಂಥದ್ದು. ಏನು 38 ಪ್ರಶ್ನೆ ಇದಾವೆ, 38 ಪ್ರಶ್ನೆನು ಬರಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. ಕೊನೆಗೆ ಏನೂ ಸಿಗ್ಲಿಲ್ಲ, 38 ಏನು ಬರ್ತಾ ಇಲ್ಲ ಅಂದ್ರೆ ಕೊನೆಗೆ ಆ ಪಾಠದ ಸಾರಾಂಶವನ್ನು ಹೇಳಿದ್ರೆ ಸಾಕು, ನಿಮಗೆ ಎಲ್ಲ ಒಂದ್ ಕಡೆ ಒಂದು 4 ಅಂಕಕ್ಕೆ 2 ಅಂಕನಾದ್ರೂ ಕೊಟ್ಕೊಂಡು ಹೋಗ್ತಾರೆ. ಹಾಗಾಗಿ ಬರೀ ಹಳೆಗೆ ಯಾರು ಅಂಕವನ್ನ ಕೊಡಲ್ಲ. ಹಾಗಾಗಿ ಏನಾದ್ರು ಒಂದು ಖಾಲಿ ಹಳೆಗೆ ಏನಾದ್ರು ಏನ್ ಮಾಡ್ಬೇಕು, ತುಂಬಿಸ್ಬೇಕು. ಆ ಪರೀಕ್ಷೆ ಆ ಪೇಪರ್ ಅನ್ನ ಏನ್ ಮಾಡ್ಬೇಕು, ತುಂಬಿಸ್ದಾಗ ಮತ್ತೆ 38 ಪ್ರಶ್ನೆಗೂ 38 ಪ್ರಶ್ನೆನೂ ಅಟೆಂಡ್ ಮಾಡ್ಬೇಕು. ಯಾವುದೇ ಪ್ರಶ್ನೆನ ಬರಲ್ಲ ಅಂತ ಬಿಟ್ಟು ಬರಬಾರ್ದು ಅಲ್ವಾ. MCQ ನಲ್ಲಿ ನೀವು ಏನ್ ಬರ್ದಿತ್ತು ಅದೇ, ಆದ್ರೆ ಲಾಂಗ್ ಆನ್ಸರ್ ಏನ್ ಮಾಡ್ಬೇಕು, ನಿಮ್ಗೆ ಏನೋ ಗೊತ್ತಿಲ್ಲ ಅಂದ್ರೆ ಆ ಪಾಠದ ಸಾರಾಂಶವನ್ನ ಬರ್ತೀವಿ. ನಾವು ಸುಮಾರು ಈ ವರ್ಷದಿಂದ ಏನು ಉಭಯ ಶಾಲೆಗಳ ಶಿಕ್ಷಕರು ನಿಮ್ಗೆ ಪಾಠ ಪ್ರವಚನಗಳನ್ನ ಬೋಧನೆ ಮಾಡಿದೆವೋ ಆ ಎಲ್ಲಾ ವಿಚಾರಗಳನ್ನ ಎಲ್ಲಾ ಶಿಕ್ಷಕ ವೃಂದದವರು ಮತ್ತು ಮುಖ್ಯೋಪಾಧ್ಯಾಯರು ಸೇರಿ ನಿಮ್ಮ ಫಲಿತಾಂಶವನ್ನೇ ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ 8ನೇ ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು ಮೊದಲು ಪರೀಕ್ಷೆ ಬರೋದ್ರಿಂದ ಇನ್ನು ಇರುವ 3 ದಿನಗಳಲ್ಲಿ 3 ಗಂಟೆಯಲ್ಲಿ ಬರೀತಕ್ಕಂಥ ಒಂದು ಪರೀಕ್ಷೆಗೆ ವರ್ಷದ ಎಲ್ಲಾ ಸಿಲೆಬಸ್ ಅನ್ನ ಜೂನ್ ನಿಂದ ಹಿಡಿದು ಮಾರ್ಚ್ವರೆಗೂ ಏನ್ ಮಾಡಿದೇವೋ ಎಲ್ಲಾ ಸಿಲೆಬಸ್ ಅನ್ನು ಒಳಗೊಂಡು ನಿಮ್ಗೆ ಪರೀಕ್ಷೆ ಪ್ರಾರಂಭವಾಗ್ತದೆ. ಆ ಪರೀಕ್ಷೆಗೆ ನೀವು ಸಜ್ಜಾಗಿ 3 ಗಂಟೆಯಲ್ಲಿ ಆ ಪರೀಕ್ಷೆಯನ್ನು ಬರೆದು ಉತ್ತಮ ರೀತಿಯ ಒಂದು ಫಲಿತಾಂಶವನ್ನ ತಗೊಳ್ತೀರಾ ಅಂತ ನಾವು ಸಮೇತ ನಂಬಿದ್ದೇವೆ. ಹಾಗೆ ಇನ್ನು ಕೇವಲ 14 ದಿನಗಳ ಕಾಲ ನಿಮ್ಮ ವಾರ್ಷಿಕ ಪರೀಕ್ಷೆ 10ನೇ ತರಗತಿ ಮಕ್ಕಳಿಗಿದೆ. ಬಹಳ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗೆ ನೀವು ಸಮೇತ ಈ ಒಂದು ಫಲಿತಾಂಶವನ್ನು ಉತ್ತಮವಾದ ರೀತಿಯಲ್ಲಿ ತಂದುಕೊಡ್ತೀರಂತ ಭಾವಿಸಿಕೊಂಡು ಇವತ್ತು ಏನು ಈ ಸದೃಢವಾದ ಮನಸ್ಸಿನಿಂದ ಆಸಕ್ತಿ ಇರ್ತಕ್ಕಂಥ ಪಠ್ಯ ಪುಸ್ತಕ ಆಗಲಿ, ಪಠ್ಯಕ್ರಮ ಆಗಲಿ, ಯಾವುದೇ ಆಗಲಿ ಹೆಚ್ಚು ಓದ್ತಾ ಅಧ್ಯಯನಶೀಲರಾಗಿ ಒಳ್ಳೊಳ್ಳೆ ಕೋರ್ಸ್ಗಳು ತಗೊಂಡು ಪ್ರತಿಭಾನ್ವಿತ ಮಕ್ಕಳಾಗಿ ಶಾಲೆಗೆ, ತಂದೆ ತಾಯಿಗಳಿಗೆ ಹೆಚ್ಚು ನೀವು ಅವರೇ ನೀವು ಅಸೆಟ್ ಗೊತ್ತಾಗತ್ತಂಗಂದ್ರೆ ಅಸೆಟ್ ಆಸ್ತಿ ಅಂತ ನೀವೇ ಆಸ್ತಿ. ಈ ಕಾಲದಲ್ಲಿ ಏನು ಆಸ್ತಿ ಮಾಡಕ್ಕಾಗಲ್ಲ. ನೀವುಗಳೇ ಆಸ್ತಿಗಳಾಗ್ಬಿಟ್ರೆ ಇನ್ಯಾವ ಆಸ್ತಿನೂ ಬೇಡ, ಯಾವ್ದು ಬೇಡ, ಯಾವ ನೀರಾವರಿನೂ ಬೇಡ, ಯಾವ್ದು ಬೇಡ. ಖಂಡಿತ ಯಾವ್ದೋ ಒಂದು ಓದಿರಾಯ್ತು ಅಂತ ತಿಳ್ಕೋಬಾರ್ದು. ಇಂಥದ್ನೇ ಓದ್ಬೇಕು ಅಂತ ನಿಮ್ ಮನಸ್ಸಲ್ಲಿ ಮೂಡ್ಬೇಕು.
ಅವಾಗ ಏನಾಗುತ್ತೆ, ನಿಮ್ಮ ಪ್ರತಿಭೆ ಬೆಳೀತಾ ಹೋಗುತ್ತೆ, ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ ಅಂತ ಹೇಳ್ತಾ ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರೂ ಕೂಡ ವಂದಿಸ್ತಾ ನಾನು ಎರಡು ಮಾತನಾಡ್ತೀನಿ. ಎಲ್ಲ ವಿಷಯವಾರು ಶಿಕ್ಷಕರು ಅತ್ಯುತ್ತಮ ಒಂದು ಶ್ರಮ ಪಟ್ಟು ಎಲ್ಲಾ ವಿಷಯವನ್ನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಕೊರತೆಯನ್ನ ಮಾಡದ ಹಾಗೆ ಎಲ್ಲಾ ವಿಷಯವನ್ನ ಬೋಧಿಸಿದ್ದಾರೆ. ಇಷ್ಟನ್ನ ಮಾತನಾಡಲು ಅವಕಾಶ